ಅಲ್ಲಿ ನಿಮ್ದು ಗೊತ್ತೈತೆ ಹಣಿವಾರ ನೀವರ ಗಂಡ ಮಕ್ಕಳು ಪಾಠನವ್ರ 4 ಗಂಟೆಗೆ ಪ್ರಶ್ನೆ ಮಾಡಿರ್ತೀರಿ ನನ್ನ ಮಗಳು ಪಾಡ್ಲ 3 ಚಂದಿ ಹಚ್ಚಬೇಕು ಜಗಳ ಕೋರ್ಟ್ ಕೀಲಿ ಹಾಕಿ ಇನ್ನೊಂದು ತಾಸಿನಾಗ ಕೋರ್ಟ್ ಕೀಲಿ ಹಾಕಿ ಜಡ್ಜಿ ಮನೆಗೆ ಹೋಗ್ತಾನೆ ಜಡ್ಜಿ ನಾನು ಹಿಡ್ಕೊಂಡಿದ್ರಲ್ಲ ಅವನು ಸರ್ ಪ್ರಶ್ನೆ ಬೇಡ ಏನ್ ಮಾಡೋ ಪ್ರಶ್ನೆ ಕೇಳಿಲ್ಲ ಇದ್ರಾಗ ಮೊಬೈಲ್ದಾಗ ಹೇಳೋ ಮುಂದೆ ಬೇರೆ ಸಿದ್ಧ ಒಬ್ಬ ರಾಜ ಕೋಡ್ ದಾನ ಮಾಡಿ ಹಿಂದಿಗಡೆ ಮಜ್ಜಿಗೆ ಆಯ್ತು ಹೇಳಿಬಿಡ್ತಾರೆ ಹಂಗ ಹೇಳೋದು ಬೇರೆ ಕೇಳೋದು ಬೇರೆ ಒಂದು ಮಾತೈತಿ ಸರ್ ಕಾರ್ಯಕ್ರಮ ಚಂದ ಆಗಬೇಕಾತಂದ್ರ ಇಂಥ ವಿಷಯ ಇಟ್ಟು ಮಾತಾಡಿ ಚಂದಕ್ಕೆ ಜಾಡಿ ಒಳಗೆ ಕೇಳಿ ಅಂದ್ರೆ ಜಗತ್ತೆ ಸರ್ ಎರಡೂ ದೇವ್ರು ನಮ್ಮನೆ ಬಾಯಿ ತಪ್ಪಿ ಏನಾರೇ ಒಂದು ಮಿಸ್ ಮಾತಾಡಿದೆವು ಅಂದ್ರೆ ಹಿಂದ್ ಗೆಸದ ಫೋನ್ ಹಚ್ತಾ ಅದಕ್ಕೆ ದಯವಿಟ್ಟು ಬಂದು ಯಾವ ಊರಿಗೆ ಬರ್ಲಿ ಮಾಳಿಂಗರಾಯನು ಕೂಡ ನಮ್ಮವನೇ ಅಮೋಕ್ಷದ ಮುತ್ತ ಕೂಡ ನಮ್ಮವ ಏನ್ ಬರ್ತೈತೇನ್ರಿ ನಮ್ಮಲ್ಲಿ ಗುರು ಬೀರಲಿಂಗ ನಿಮ್ಮಲ್ಲಿ ಗುರು ಸೋಮಲಿಂಗ ಅಂಶದ ಮುತ್ತಾಗ ನಿಮ್ಮಲ್ಲಿ 4 ಮಂದಿ ಸತ್ತದೇವ್ರು ಯಾರು ಅವತಾರ ಅವಧೂರು ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ಧ ಆಚಾರ ಸಾಮಾನ್ಯ ಮುತ್ಯ ಕಡಿಬಿಟ್ಟು ಕಣ್ಣು ಮುತ್ಯ ನಮ್ಮಲ್ಲಿ ಯಾರು ಗೊತ್ತಾನೆ ರೇಪರಾಯ ಬೀರ ಮುತ್ಯ ಕಣ್ಣು ಮುತ್ಯ ಸ್ವಾಮ ನಿಮ್ಮಲ್ಲಿ 3 ಮಂದಿ ಪುಣ್ಯ ತೇರವಾಡ ಮಂಗರಾಯ ಕಣಿ ಮಲಕಾರ ಸಿದ್ಧ ಡೋನರ್ ಮಾಧುಲಿಕ್ ಮುತ್ಯ ನಮ್ಮಲ್ಲಿ ಬಿದ್ದರಿಗೆ ಬುಳ್ಳಾನ ಸಿದ್ಧ ನಿಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ದೇವರು ಯಾರು ಯಾರಪ್ಪ ಹಚ್ಚವ 16 ಗೊಂಡಿ ಮುಚ್ಚವ 300 ಗೊಂಡಿದ್ದು 12 ಗೊಂಡಿ ಹಿಡಿದು ಜನ ಪಲ್ಲಕ್ಕಿ ಇರ್ತಕ್ಕಂಥ ಹೆಣ್ಣು ಮಗಳು ಯಾರು ಯಾರಪ್ಪ ಕಂತು ಬಾಯಿ ಹೌದು ನಮ್ಮಲ್ಲಿ ಚಿಂಚಲಿ ಮಾಯಕ್ಕ ದೇವಿ ಏನು ಫರಕ್ ಐತ್ರಿ ಏನೂ ಫರಕ್ಕಿಲ್ಲ ನಿಮ್ಮಲ್ಲಿ ಮನಿಮಿ ಮಲಗೊಂಡ ಮುತ್ತೆ ನಮ್ಮಲ್ಲಿ ಹುಲಿಜಂತಿ ಅವನು ಪುರಾಣ ಬರದ ಇವನು ಪುರಾಣ ಬರದ ನಿಮ್ಮಲ್ಲಿ ಶಾಂತಿಲಿ ಹಣವ ಸಂಗೊಳಿಗೆ ಮದಗೊಂಡು ಮಾಡ ಹೌದ್ರಿ ನಮ್ಮಲ್ಲಿ ಶಾಂತಿಲಿ ಹಾಡು ಮಾತಿನ ಮಾರಿಕ್ಕಿನ ಕಳ್ಕೊಂಡು ಕೂತೀವಿ ನಮ್ಮಲ್ಲಿ ಸ್ವನಿಯಾಳ ಹನುಮಂತಗೌಡ ಬಂಧುಗಳೇ ನಿಮ್ಮಲ್ಲಿ ಒಬ್ಬ ಜಗಳಗಂಟ ನಮ್ಮಲ್ಲಿ ಒಬ್ಬ ಜಗಳಗಂಟ ಗೊತ್ತಾಗತ್ರಿ ತಿಳ್ಕೊರಿ ನೀವು ಎಲ್ಲ ಒಂದೇ ಅದ ಈ ಕಡೆ ಜತ್ಯಾವ ಆ ಕಡೆ ಇಂಡ್ಯಾವ ಸುಮ್ಮ ಯಾಕೆ ಗೊತ್ತಾಗತ್ತಿಲ್ರಿ ಯಾರ್ರಿ ಅಧಿಕಾರಿ ಜತ್ಯಾವ ನಾವು ಯಾವ ಇಲ್ಲಿ ಇನ್ನೊಂದು ಕೇಳ್ತೀನಿ ನಮ್ಮಲ್ಲಿ ಶಿರಾದೊಂದು ಗಿರ್ಮಲ್ ಮಾಸ್ತರ್ ವಚನಕ್ಕನುಗುಣವಾಗಿ ಶಾಸ್ತ್ರಕ್ಕನುಗುಣವಾಗಿ ಪುರಾಣಕ್ಕನುಗುಣವಾಗಿ ಇವರಲ್ಲಿ ಲಮನ್ ಟಿಪ್ಪುಕಾರ್ ಹೌದ್ರಿ ನಿಮ್ಮಲ್ಲಿ ಮಟ್ಟಮನಿ ಒಳಗೆ ಒಳ್ಳೆಯ ಸಾಹಿತ್ಯ ಬರೆಯವ ಸಂಕನಾಳ್ ಗುರ್ಲಿಕ್ ಮಾಸ್ತರ್ ನಮ್ಮ ಮಟ್ಟಮನ್ಯಾಗ ಶಿವನಿಗೆ ಶಿವರಾಯ ಮಾಸ್ತರ ಸಿದ್ಧಿಗೆ ಬುತ್ತಾಳೆ ಮಾಸ್ತರ್ ಹೌದಿಲ್ರಿ ಹೌದಕ್ಕಿಲ್ರಿ ಹೆಂಗ ನಿಮ್ಮಲ್ಲಿ ಮುರುಘಾನೂರ್ ಚಂದ್ರು ಪ್ರವಚನ ಹೇಳಕ್ಕ ನಮ್ಮದೊಂದು ತಯಾರು ಮಾಡಿವಿ ಕರಜಿ ಪ್ರಕಾಶ್ ಹೌದಿಲ್ರಿ ನಿಮ್ಮಲ್ಲಿ ಕೂಡ ಶಿಗನಾಪುರ ಬುಳ್ಳೋಕ್ ಸಿದ್ಧಿಗೆ ಮುಂಡಾಸ ನಮ್ಮಲ್ಲಿ ಹುಲಜಂತಿ ಮಾಲಾಪುರ ಮುಂಡಾಸ ನಿಮ್ಮಲ್ಲಿ ಚಟ್ಟಿ ಜಾತ್ರೆ ನಮ್ಮಲ್ಲಿ ದೀಪಾವಳಿ ಜಾತ್ರೆ ಏನ್ ಫರಕ್ ಐತ್ರಿ ಏನೂ ಫರಕ್ಕಿಲ್ಲ ಒಂದೇ ಫರಕ್ ಐತಿ 2 ಕುರ್ಚಿ ಮೇಲೆ ಕುಂಡಿರ್ತಾರೋ ನಾವು ಮೇಲೆ ಕುಂಡಿರ್ತೀವಿ ನಮ್ಮ ಹಿಮ್ಮೇಳದಾಗ ಗೋಳ ಶೆಣೆ ಅವ್ರ ಮೇಲೆ ಮಲಪ್ಪನ ಶೆಣೆ ಏನ್ ಫರಕ್ ಅದ್ರಿ ಮಾಡಿ ನೋಡ್ರಿ ಮನ್ಯಾಗ ಏನಂದ್ರ ಹೌದು ಲಸಿಕಿನಾಗ 5 ಜೋಡಣೆ ಮಾಡಿಟ್ಟ ನಾವು ಹಂಗ ಏನು ಫರಕ್ಕಿಲ್ಲ ದೇವರ ಪರಮಾತ್ಮ ದೊಡ್ಡವತ್ತು ನಿಮ್ಮ ವಾದ ಐತಿ ಪಾರ್ವತಿ ದೊಡ್ಡಕ್ಕಿಂತ ನಮ್ಮ ವಾದ ಬಾಳ ಮಾತಾಡೋ ಒಂದು ಮಾತು ಹೇಳಿ ಮುಗಿಸಿ ಚಾಲಕ ಬಂದು ಬಾಳ ನಕ್ಕಿರಿ ಸರಸ್ವತಿ ಲಕ್ಷ್ಮಿ ಪಾರ್ವತಿ 3 ಮಂದಿ ಮುತ್ತೈತನಕ್ಕೆ ಹೋಗಿಲ್ಲ ಮತ್ತ ನೀವು ಹುಟ್ಟು ಮುತ್ತೈತನಿತ್ತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಹೋಗಬೇಕಾಗಿತ್ಲ ಹಂಗ ಹೋಗ್ಲಿಕ್ಕೆ ಬರೋದಿಲ್ಲಪ್ಪ ಇವ್ರು ಹೇಳೋದು ಮುತ್ತೈತನಕ್ಕೆ ಮುತ್ತೈತನಕ್ಕೆ ಹೋದ್ರು ಬರೋ ಮುಂದೆ 3 ಉಂಡಿ ತಗೊಂಡು ಬಂದವು ಯಾರು ಲಕ್ಷ್ಮಿ ಈ ಒಂದ ಎಲ್ಲಿ ಹೋಗಿದೆ ಅಂದ ಇಂಥವ್ರ ಮನೆಗೆ ನಾನು ಮುತ್ತೈದೆನಕ್ಕೆ ಹೋಗಿನಿ ಹೊಟ್ಟೆ ಹಸದಕ್ಕೆ ನೀವು ವಿಷ್ಣು ಹೊಟ್ಟೆ ಹಸದ್ರ 3 ಉಂಡಿ ತಂದ ನನ್ನ ಲಕ್ಕಿ ಈ ಒಂದ 2 ಉಂಡಿ ನನಗಂದಿವ
ಹೌದ್ ಯಾಕಂದ್ರೆ ಮುತ್ತೈತೇನ ಹೊಲಕ್ಕಿನ್ನ ನನಗೆ ಎದ್ದ ನಿನಗೆ ಒಂದ ಹೌದ್ ಹತ್ತಿ ಜಗಳ ನನಗೆ ಎದ್ದ ಅಕ್ಕಿ ಇವು ನನಗೆ ಎದ್ದ ಇವ ಹೌದ್ ನಿನಗೇನು ಗೊಬ್ಬರ ಹೊತ್ತದಕ್ಕಿ ನಾ ಹೋಗಿ ತಂದೇನಿ ಬಿಸಿಲಾಗ ಬಂದೇನಿ ನನಗೆ ಎದ್ದನ್ನು ಜಗಳ ಮುಗಿಲಿಲ್ಲ ಹೌದ್ ಈ ಜಗಳ ಮುಗಿಬೇಕಾದ್ರೆ ಇವಂದ ಮರ್ಕ ಲೋಕಕ್ಕೆ ಹೋಗಿ ಅಲ್ಲಿ ಜಗಳ ಬಗೆಹರಿಸಬಹುದು ಅಂದಿವ ವಿಷ್ಣು ಹೌದ್ ನೋಡು ಅವಾಗ- ಉಂಡಿ ಜಗಳ ಎಷ್ಟು ದೊಡ್ಡದಾಗ್ತ ಈ ಕಡೆ ಮಂದಿ ಹೆಚ್ಚಕತ್ತೆ ಅವ್ರು ಗೆದ್ದಾಗ ಲಕ್ಷ್ಮಿಯನ್ನು ಏನ್ ನೀನ ಮೊದಲು ಇಕ್ಕೋ ನಾ ಮೊದಲು ಹೋಗಿಲ್ಲ ಹೌದ್ ಮುತ್ತೈತನಕ ನೀ ಹೋಗಿರಿ ಮರ್ಕ ಲೋಕಕ್ಕೆ ನಾ ಹೋಗ್ತಾನಂದಿವ ಹೌದ್ ಮರ್ಕ ಲೋಕಕ್ಕೆ ವಿಷ್ಣು ಬಂದು ಒಂದು ಹನುಮನ್ ದೇವ್ರ ಗುಡಿಯಾಗ ಕೂತ ನಿಮ್ಮಂತವ್ರಂದ್ರು ಅಪ್ಪಗಳು ಅವ್ರು ಅಂದ್ರು ಹೌದ್ ನಾವು ಹೆಂಗ್ರಿ ಇಂಥ ಊರವರು ಏನು ಮಾಡ್ತೀರಿ ಕಾಯಕಂದ ನಾವು ಪ್ರವಚನ ಹೇಳ್ತೀನಿ ಅಂದ ಹೌದ್ ನಮ್ಮೂರಿಗೆ ವಿಠ್ಠಲ ಬೀರಿಯವ್ರ ಜಾತ್ರೆಯಾಗ ನಮ್ಮಲ್ಲಿ ಒಂದು ಹಾಲು ಮತ್ತೊಂದು ಪುರಾಣ ಹೇಳೋರು ಸಿಗುವಾರಾಗ್ಯಾರು ಅಮರೇಶ್ವರ ಮಹಾರಾಜ ಕೇಳಿವಿ ಕುಲ್ಲಾಯಿಲನ್ನಾರು ಸಂಗೊಳ್ಳಿಗೆ ಮಹಾರಾಜ ಕೇಳಿವಿ ಮುರುಘಾದವ್ರು ಚಂದ್ರು ಕೇಳಿವಿ ಕನಸಿಗೆ ಪ್ರಕಾಶ್ ಕೇಳಿವಿ ಬಹಳ ಮಂದಿ ಕೇಳಿ ಕುಲ್ಲಾಯಿಲ ಏನೋ ಆಕಸ್ಮಿಕ ನೀವ್ ಬಂದಾಗ ಕಟ್ಟಿ ಏನ್ ತಗೋತಿ ಅಂದ್ರು ಯಾನಿಲ್ರಿ ನೀವ್ ಏನು ಕುಡ್ತಿರ್ಲ ಅದನ್ನ ತಗೋತದಂದಿವ ಹೌದ್ ಕುಡ್ಲಿಕ್ಕೆ ಬಿಡ್ರಿ ಊಟ ಕಟ್ಟ ಕೊಟ್ಟ ಪ್ರಸಾದ ಕೊಟ್ಟ ಅಟ್ರ ಮೇಲೆ ಹೇಳ್ತಾನಂದ ಇದೊಂದು ಬಯಸದ ಭಾಗ್ಯ ಚಲೋ ಆಯ್ತು ಕರ್ಕೊಂಡು ಹೋಗಿ ಗೌಡ್ರ ಮನ್ಯಾಗ ಊಟಕ್ಕೆ ವ್ಯವಸ್ಥೆ ಮಾಡ್ರು ಬೀರದೇವ್ರ ಗುಡಿ ಮುಂದೆ ಪ್ರವಚನ ಹಚ್ಚಿ ಹೌದ್ ಪ್ರವಚನ ಚಾಲು ಆಯ್ತು ಮಹಾತ್ಮರು ಬಂದಾರಂತ ಸುದ್ದಿ ಆಯ್ತು 10,000 ಮಂದಿ ಕೂಡ ಹೌದ್ ಒಟ್ಟ 30 ದಿವಸ ಕರಾರ 15 ದಿವಸ ಆಯ್ತು ಲಕ್ಷ್ಮಿ ಬಂದು ನೋಡಿ ಅಕ್ಕಿನ ಅವತಾರ ತಪ್ಪೆ ಹೌದ್ ಅಕ್ಕಿನೂ ಬಂದ ಇಳಿದ್ರು ನಮ್ಮ ಮೌನ ಬಳಗರಿ ಅಪ್ಪ ಅವ್ರ ಪ್ರವಚನ ಬಹಳ ಚಂದ ಹೇಳತ್ತಾರ ನಡಿ ಹೋಗುನು ಬಡ ಬಡ ಅಂತ ಹೇಳಿ ಇವ್ರು ಹೊಂಟ್ರು ಬಾಗಲ ಮುಚ್ಚಿ ಹೊಂಟಿದ್ರು ಆ ಮುದುಕಿ ಲಕ್ಷ್ಮಿ ಮುದುಕಿಯಾಗಿ ಬರುತ್ತೆ ತಂಗಿ ಬಾಯಿ ಒಂದು ಚೆರಿಗೆ ನೀರು ಕೂಡ ಬಾಯಿ ಹೌದ್ ಏ ಮುದುಕಿ ಎಲ್ಲಿ ನೀರ ಅಪ್ಪ ಅವ್ರ ಪ್ರವಚನ ಲೇಟ್ ಆಗೈತಿ ಹೋಗಬೇಕಾಗಿತ್ತು ಹೌದ್ ಆ ಮುದುಕತ್ತು ನಿಮಗ ಅಪ್ಪ ಪ್ರವಚನ ಇದನ್ನ ಹೇಳ ಕೇಳ್ತಾರ ಹೌದ್ ಹಸದವ್ರಿಗೆ ಒಂದು ತುತ್ತು ರೊಟ್ಟಿ ನೀರಡಿಕೆದವ್ರಿಗೆ ಒಂದು ಚೆರಿಗೆ ನೀರ ಕಷ್ಟ ಬಂದ ಕೈ ಹಿಡಿದು ಇದನ್ನ ಕಲಿಸಿರಲ್ಲ ಆ ಮುದುಕಂದು ಹೌದ್ ಲಕ್ಷ್ಮಿ ಅವಾಗಂದ್ರು ಈ ಮುದುಕಿ ಬೆರಿ ಕಾಣ್ತೈತಿ ಹಗಾರ ಬಾಗ್ಲ ಸರಿಸಿ ಒಳಗೆ ಹೋಗಿ ಒಂದು ಚೆರಿಗೆ ನೀರು ತಂದು ಆ ಮುದುಕಿ ಕೈ ಕೊಟ್ಟು ಮುದುಕ್ ಹಿಂಗ ಮಾಡಿ ಚೆರಿಗೆ ಹಿಡಿತು ಚೆರಿಗೆಲ್ಲ ಬಂಗಾರ ಹೌದ್ ಅವಾಗ ಆ ಹೆಣ್ಮಗಳು ಅಂದ್ರತ್ತ ಐ ದೊಡ್ಡ ಕಳಿಸಿತ್ತರಿಲ್ಲ ಅಂದ್ಲತ್ತ ನೀರ್ ತುಂಬಿಕೊಂಡು ಈ ಮುದಿಕತ್ತ ಒಮ್ಮೆ ಮುಟ್ಟಿನಂದ್ರೆ ಅವ್ರ ಮನ್ಯಾಗ ಮತ್ತೊಮ್ಮೆ ಮುಟ್ಟಾಗಿಲ್ಲ ಅಂದ್ಲತ್ತ ಹೌದ್ ಇಂತ ಈಗ ಹಾದಳು ಯಾಕಲ್ಲವ ದಿವಸ ಜಲ್ದಿ ಬರಕ್ಕಿ ಯಾಕೆ ಲೇಟ್ ಮಾಡಂದಾಗ ನೀ ಯಾರ ಮುಂದೆ ಹೇಳಂಗಿಲ್ಲ ಅಂದ್ರ ನಿನಗೊಂದು ಬೇತೈತಿ ಹೇಳ್ತೀನಿ ಗುನು 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 ಚಾಲು ಮಾಡ್ರಿ ಅವ್ರು ಮಾತಾಡ್ಲಕ್ಕ ಹೇಳಂದ್ರು ಯಾನಿಲ್ಲ ನಾ ಬಾಕಲಾ ಮುಚ್ಚಿ ಬರಾಕತ್ತೀನಿ ಒಂದು ಮುಪ್ಪಾನ ಮುದುಕಿ ಜಂಜಿ ಬಿಟ್ಟೈತಿ ಬಂಡಾಳಲ್ಲಿ ಹರಕ್ ಸೀರೆ ಉಟ್ಕೊಂಡು ಬಂದೈತಿ ಮುದುಕಿ ಒಂದ್ ಚೆರಿಗೆ ನೀರು ಬೆಳಿತು ನಾನ್ ನೀರು ಕೊಳ್ಳ ಹೊಂಟೀನಿ ಅಂತವನೇ ಹೇಳ ಪ್ರವಚನ ನೀರು ಕುಡಿಬೇಡ ಅಂತ ಹೇಳಂದಾಗ ನಾ ಒಳಗೆ ಹೋಗಿ ನೀರು ತಂದು ಕೊಡಾಕ್ ಹೋಗ್ತಿ ಚೆರಿಗೆ ಮುಟ್ಟಿತ ಚೆರಿಗೆ ಬಂದಾಗೈತೆ ಆಯ್ತು ತಕ್ಕಂದ ಹಗಾರ ಎದ್ರತ್ತ ನಡ್ರಿ ಹೋಗುನು ಆ ಮುದುಕಿಯಲ್ಲಿ ದುಡ್ಕಾಡ್ನು ಅಂತ ಹೇಳಿ ಒಬ್ಬರಿಗೊಬ್ರು ಹೇಳ್ರಿ ಮರು ದಿವಸ ಅರ್ಧ ಮಂದಿ ಕಮ್ಮಿ ಆಯ್ತು ಹೌದ್ ದಿನ ಬರ್ತೀವಿ ಪ್ರವಚನ ನಮ್ಮ ಮನೆಗೆ ಬರ್ತೈತೆ ಮುದುಕಿ ನಿಮ್ ಮನೆಗೆ ಬರ್ತೈತೆ ಮುದುಕಿ ಹೌದ್ ಈ ಪ್ರವಚನ ಸಾಧು ಅಂತ ಊರಾಗ ಯಾರು ದೊಡ್ಡ ಗೌಡ್ರ ಪೈಕಿ ಯಾರು ತಿಳ್ಕೊಂಡಾರನ್ರಿ ಮಂದಿನ ಬರೋದಾಗಿತ್ತು ಹೌದ್ ಒಬ್ಬರಂದ್ರಥ ಯಾಕಂದ್ರ ಯಾರ ಮನೆ ಬಾಗ್ಲ ಕರ್ಕೊಂಡು ಕುಂದಿರ್ತಿರ್ಲ ನಾ ಯಾವಾಗ ಯಾರ ಮನೆಗೆ ಬರ್ತೀನಿ ಹೇಳಕ್ ಬರಂಗಿಲ್ಲ ಅಂತ ಬಿಟ್ಟು ಮುದುಕಿ ಎಲ್ಲಾ ಹೆಣ್ಮಕ್ಳು ಬಾಗ್ಲ ಕರ್ಕೊಂಡು ಬಾಗ್ಲ ಮುಂದೆ ಟ್ರ್ಯಾಕ್ಟರ್ ಗಳೆ ಹಾರಿ ಒಕ್ಕಡು ಕೂತ್ ಬಿಟ್ಟ ಮುದಕ್ಕೆ ಮುಟ್ಟ ಬಂಗಾರ ಹವಾಗಿ ಬಿಡ್ತು ಒಟ್ಟ ಹೇಳವ್ರ ಗೌಡ್ರು ಒಬ್ಬರೇ ಕೂತ್ರ ಮುಂದ್ ಹೌದ್ ಅವಾಗ ಯಾರು ಬರವಾರೆ ಅವಾಗ ಗೌಡ್ರ ಅಂದ್ರು ನಮ್ಮ ಮನೆಗೆ ಬರ್ತಕ್ಕ ನೋಡ್ರಿ ಮುದಿಕ ನೀವು ಗೌಡ ಹೌದ್ ಅವಾಗ ಆ ಮುದಿಕೆಲ್ಲದ ಗೊತ್ತನ್ರಿ ಸಾಧುರಿದ್ದ ಮನ್ಯಾಗ ನಾ ಬರಂಗಿಲ್ಲ ಹೌದ್ ನೀವ್ ಯಾರು ಸಾಧು ತಂದು ಇಟ್ಕೊಂಡಿರ್ಲಿಲ್ಲ ಊಟಕ್ಕೆ ಕಳಿಸ್ತಿರ್ಲಿಲ್ಲ ಅವು ನಾನು ಹೊರಗೆ ಹಾಕ್ರಿ ನಿಮ್ ಮನೆಗೆ ಬಾ ಹೌದ್ ಅವಂದ ಗೌಡ್ರ ಅಂದ್ರು ನಿನ್ನ ಪ್ರವಚನ ಸಾಕಿನಂದ
ಹೌದ್ ನಿನ್ನ ಅಂಗಿ ಲುಂಗಿ ತಗೋ ಗಂಟು ತಗೋ ನಿನ್ನ ಎಷ್ಟು ರೊಕ್ಕ ಆಯ್ತು ತಗೋ ಅಂತ ಹೇಳಿ ಚಂದ ಹಿಡಿದು ಹೊರಗೆ ಹಾಕಕ್ಕಿದ್ರು ಲಕ್ಷ್ಮಿ ಅವ್ರ ಮನೆಗೆ ಬಾರ. ಹೌದ್ ಅವಾಗಂದವ ಬಂದಾಳ ನಮ್ಮ ಕೆಂದಿವ. ಅವಾಗಂದ್ರು ಯಾಕೆ ಹೆಚ್ಚಂದ್ರು ನೀನು ಗೆದ್ದಿ ನಾ ಸೋತ್ನಿ ಅಂದ ವಿಷಯ. ಹೌದ್ ಲಕ್ಷ್ಮೀ ಜಗತ್ತಿನ ಗೆದ್ದಲ ಬಂದವ ಇವತ್ತ ನಮಗ್ ಚಪ್ಪಲಿಗೆ ಬಳಸ ಇಂಥದ್ದು ಹೇಳ್ಬೇಡ್ರಿ. ಇವೆಲ್ಲ ನಮ್ಮ ನೋಡಿ ನೀವು ಕಲ್ತಾರ್ರಿ. ಹೌದ್ 6 ಹರ್ದಕ್ಕೆ ನಾವಿನಿ 3 ಹರ್ದವ್ರು ಇವ್ರಲ್ಲ. ಹೌದ್ ಬಾಳ ಫರಕ್ ಅದಲ್ರಿ, ಬಾಳ ಫರಕ್ ಅದ. ಚಪ್ಪಲಿಗೆ ಎಣ್ಣ ಮಂದಿಗೆ ಮನ ಮುಟ್ಟುವಂಗ ಆಯ್ತಲ್ ಜಗತ್ತಿನಾಗ. ಅವರು ಬಡಿತಾರ ನಮಗೂ ಬಡಿಯಕ್ರಿ. ಹೌದ್ ಯವ್ವ ನೀವೇನು ಬಾಳ ಚಪ್ಪಲಿಗೆ ಬಡಿಬೇಡ. ಯಾಕ್ರಿಪ್ಪ? ಯಾಕಂದ್ರೆ ಮುಂಜಾನೆ 3 ಒಟ್ಟು ರೊಟ್ಟಿ ಬಾತ್ರಿ ನಿಮ್ ಕೈ ವ್ಯಾಯಾಮ ಅಕ್ಕವ್. ಹೌದ್ ಯಪ್ಪ ನೀವು ಮಾಡಿ ರೊಟ್ಟಿ ಅಲ್ಲ ವ್ಯಾಯಾಮ ಮಾಡಿ. ಇಲ್ಲಿಗೆ ಲೋಕ ಹಾಕತ್ ನೋಡು ವ್ಯಾಯಾಮ ಮಾಡ್ರಿ. ನಾ ಮನೆ ಹೋಗ್ಯವ ನಿಮ್ಮಲ್ಲೊಂದು ಹೊಸದ ಬಂದೈತಿ ಗತ್ತ ಸ್ವಲ್ಪ ಇಡ್ರಿ ಚಿತ್ತಾನ ಹೋಗುದ್ರಾಗ ನಮ್ಮ ಹೆಣ್ಮಕ್ಳು ಉದ್ಗೋಳ್ ತೊಂದ್ ನಿಂತಾರ. ನಾನು ಎದಕ್ಕನ್ನೆ ಹಾ ಅವಾಗ ಯಾಕಂದ್ಲು ರೊಟ್ಟಿ ತೀಡಕದ ನನ್ನ ಅಕ್ಕಿ. ಹೌದ್ ಇವ್ರಿಗೆ ನಮ್ಮ ಮೌನ ಕೈ ಹೋಗ್ಯಾವೆ ರೊಟ್ಟಿ ಸುಲಿಸಿ ಮಾಡಿ ತೀಡಕತ್ತ. ಅಲ್ವಾ ಅಂತ ಮಾಡಬೇಡ್ರಿ. ಯಾಕಂದ್ರೆ ಒಳ್ಳೇದು ಮಾಡಿ ಹೇಳಿ. ಇನ್ನೊಂದು ಮಾತು ಹೇಳ್ತೀನಿ. ನೀವು ನಿಮ್ಮ ಮೊಮ್ಮಕ್ಕಳ ಕಡೆಯಿಂದ ಏನು ತರಿಸಬೇಕು ಏನ್ ತರಿಸಬಾರ್ದು ವಿಚಾರ ಮಾಡಿ. ಹೌದ್ ಎಪ್ಕೊಳ್ರಿ. ನಿಮ್ಮ ಮಕ್ಕಳು ಮಕ್ಕಳು ಇರ್ಬೋದು ಮಗನ ಮಕ್ಕಳು ಇರ್ಬೋದು. ಹೌದ್ ಏನ್ ತರಿಸಬಾರ್ದು ಮಾಡು. ಏನ್ ತರಿಸಬಾರ್ದ್ರಿಪ್ಪ? ಮೊಮ್ಮಕ್ಕಳಿಗೆ ಸ್ಟಾರ್ ತರಿಸಬೇಡ್ರಿ, ಗುಟ್ಕಾ ತರಿಸಬೇಡ್ರಿ, ಬೀಟ್ ತರಿಸಬೇಡ್ರಿ, ಸಿಗರೇಟ್ ತರಿಸಬೇಡ್ರಿ ಅಂತ ಅರಿತಾಳ ಕಲ್ಮೇಶನ್ ವಿನಂತಿ. ಹೌದ್ ಸಣ್ಣ ಸಣ್ಣ ನೈಟಿ ತರಿಸಿ ನಡೆಯಲ್ರಿ. ಏನ್ ಹಾಕ್ಸ್ರಿ ಮಗ ಹಾ ಹಾ ಅಲ್ಲ ನಾ ಸ್ಟಾರ್ ಗುಟ್ಕ ಹೇಳಕತ್ತೀನಿ. ಹೌದ್ ಇವನ್ ದಾರು ತಾಣ ಅಕಸ್ಮಿಕ್ 1-2 ದಿವಸ ತರಿಸಿ ನೋಡ ಏನಾಕೈತಿ. ಏನ್ ಹಾಕತ್ರಿಪ್ಪ? ನಾ ಮುಚ್ಚ ಯಾಕೋ 90 ತರ್ಸ ಇದ್ರಾಗ ಏನೈತಿ ಮೂಲೆ ಹಿಡ್ತಾರ. ಹೌದ್ 1 ದಿವಸ ಒಗಲ ಬರ್ತಾರಕ್ರಿ. ಮೂಲಿಯವ್ರದಾಗ ಸಣ್ಣ ಪೈಪ್ ಬಿಟ್ರ ಒಳಗ. ನಿನ್ಗೇನು ಬರ್ತ ಹೌದ್ ಹಂಗ ಮಾಡ್ತಾವ ಹುಡುಗರು. ನೋಡ್ರಿ ಅಂತಸ್ತು ನೋಡವ್ರನ್ನ ಮನೆಗೆ ಕರಿಬೇಡ್ರಿ. ಮಾತ್ ಕೇಳ್ರಿ. ಎಷ್ಟೇ ಒಬ್ರು ನೀವು ನಾವು ಬರು ಇರ್ತೀವಿ ಅಂತಸ್ತು ನೋಡವ್ರನ್ನ ಮನೆಗೆ ಕರಿಬೇಡ್ರಿ. ಹೌದ್ರಿ. ಮರ್ಯಾದೆ ಕೊಡದವ್ರು ಮನ್ಯಾಗ ನಿಲ್ಬೇಡ. ಹೌದ್ ಅಂತಸ್ತು ನೋಡವ್ರನ್ನ ಮನೆಗೆ ಕರಿಬೇಡ್ರಿ. ಮರ್ಯಾದೆ ಕೊಡದು ಮಂದಿ ಮನ್ಯಾಗ ಒಟ್ಟ 10 ಮಿನಿಟ್ ನಿಲ್ಬೇಡ. ಹೌದ್ ಇನ್ನೊಂದು ಹೇಳ್ತಾನೆ ಮಾಡು. ಏನ್ ಹೇಳ್ರಿಪ್ಪ? ಮಳಿ ಬಂದಾಗ ಮರದ ಕೆಳಗೆ ನಿಲ್ಬೇಡ್ರಿ. ಹೌದ್ ಯಪ್ಪ ನಿಮಗೆ ಹೋದ. ಯಾಕಂದ್ರೆ ನೀವು ಕುರಿಯಾನ ಮಂದಿ. ನೀವು ಎಲ್ಲಿ ಕಂಟಿ ಆಸ್ತ್ರಿಗೆ ಸ್ವಲ್ಪ ಹಿಡಿಬೇಕು ಕೊಡ್ಕೋಬೇಕು. ಅಡಿವ್ಯಾಗ ಇರೋರು ಅಡಿಯಾಗಿರೋರು ಮಳೆ ಬಂದಾಗ ಮರದ ಕೆಳಗೆ ನಿಲ್ಬೇಡ್ರಿ. ಬಡತನ ಬಂದಾಗ ಬೀಗರ ಮನೆಗೆ ಹೆಂಡತಿನ ಕರ್ಕೊಂಡು ತವ್ರ ಮನೆಗೆ ಹೋಗ್ಬೇಕು. ಹೌದ್ ಯಾರ ಮನೆಗೆ? ಹೆಣ್ತಿನ ಕರ್ಕೊಂಡು ತವ್ರ ಮನೆಗೆ ಹೋಗ್ಬೇಡ್ರಿ. ಮಳಿ ಬಂದಾಗ ಮರದ ಕೆಳಗೆ ನಿಲ್ಬೇಡ್ರಿ. ಬಡತನ ಬಂದಾಗ ಬೀಗರ ಮನೆಗೆ ಹೋಗ್ಬೇಡ್ರಿ. ಹೆಂಡತಿ ಮುಂದೆ ಕರೆ ಹೇಳಬೇಡ. ಹೌದ್ ಹೆಂಡತಿ ಮುಂದೆ ಕರೆ. ನಮ್ಮ ಅವ್ವಲ ಕಿರಿಕತ್ತಾಗ ಬೇಷಿ ಹೇಳಿ ನೀವು ಹಾಟ್ಯ ಈಗ ಯಾಕೋ ಸಣ್ಣ ಆಯ್ತು. ಹೆಂಡತಿ ಮುಂದೆ ಕರೆ ಹೇಳಬೇಡ್ರಿ. ಹೌದ್ ಸುಳ್ಳು ಹೇಳಾಗಿಲ್ಲ. ಮಾತು ಸತ್ಯ ಹೇಳ್ತೀನಿ. 9 ತಿಂಗಳ ಹೊತ್ತು ತುಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣೆ ಹಚ್ಚಿ ಲಾಲಿ ಲಿಪ್ಟಿಕ್ ಹಚ್ಚಿ ಸ್ನೋ ಪೌಡರ್ ಹಚ್ಚಿ ಮಲೆ ಹಾಲು ಕುಡಿಸಿ ಅಡ್ ಹಿಡಿದು ದೊಡ್ಡವನು ಮಾಡ್ತಕ್ಕಂಥ ಹಣದವನ್ನ ಜೀವನದಾಗ ಎಂದೆಂದು ಮರಿಯಾಗುತ್ತೆ. ಹೌದ್ ಹೌದ್ ಹೌದ್ರಿ. ನೋಡ್ರಿ ಹೆಂಗತಿ ಮಾಡು. ಹೆಂಗೈತ್ರಿಪ್ಪ? ಹೆಂಡತಿ ಗಂಡಗ ಬೈದರೆ. ಹೌದ್ ಹೆಂಡತಿ ಗಂಡಗ ಬೈದರೆ ಬಂಡಿ ಗಲ್ಲಿನ ಮ್ಯಾಲ ನೀರು ಸುರಿದಂತೆ. ಹೌದ್ ಏನ? ಬಂಡಿಗಲ್ಲಿನ ಮೇಲೆ ನೀರು ಸುರದಂತೆ. ಹೆಂಡತಿಯು ಗಂಡಗ ಬೈದರೆ ಬಂಡಿ ಗಲ್ಲಿನ ಮೇಲೆ ನೀರು ಸುರಿದಂತೆ. ಹೌದ್ ಅದೇ ನಿಮ್ಮಪ್ಪ ತಿರುಗಿ ನಮ್ಮವ್ವನು ಬೈದರೆ ಕದುದುಟ್ಟಿಗೆ ಹುಳುಕ ಕಲ್ಲು ಒಗದಂತೆ. ಹೌದ್ ಚಾರವಾಗಿ ಬಿಡುತ್ತ ನೋಡಿ ಕೊಯ್ ಅಂತ ಹೇಳಿ ಬೆನ್ನ ಹತ್ತಾವ. ಯಾರು ದೊಡ್ಡವ್ರಿ ಜಗತ್ತನ್ಯಾಗ? ಯವ್ವ ನಿಮ್ ಮಕ್ಕಳಿಗೆ ಸಂಸ್ಕಾರ ಕಲಿಸ್ರಿ. ಹೌದ್ ಬರೇ ಶಾಲೆ ಕಲಿಸಬೇಡ್ರಿ. ಮಕ್ಕಳಿಗೆ ಕಲಿಸ್ರಿ ಸಂಸ್ಕಾರ. ಹೌದ್ ಹುಡುಗರಿಗೆ ಕಲಿಸ್ರಿ ಅಕ್ಷರ. ಹೌದ್ ಬೇಡಿ ಬಿಕಾರ ಬಂದ್ರು ಮಾಡಿ ಮಾಡಿ ಬಿಕ್ಕಾರ ಅರಟಾಳ ಕಲಿಮೇಸ ಹೇಳುದು 101 ಕೋಟಿ ನಮಸ್ಕಾರ. ಹೌದ್
ಬೇಕು. ಶಿಕ್ಷಣಕ್ಕಿಂತ ಸಂಸ್ಕಾರ ದೊಡ್ಡದೈತ್ರಿಪ್ಪ. ಹಿರಿಯರ ಆಗಿನ ಕಾಲದಾಗ ನೀವು ಬರೇ ಚಿಕ್ಕೋಡಿದಿಂದ ಜತ್ರಾಟಕ್ಕೆ ಬರಬೇಕಾದ್ರೆ 10 ಊರ್ ಮಂದಿ ಪರಿಚಯ ಆಗಿತ್ತು ಬಸ್ನ್ಯಾಗ. ಗಾಡ್ಯಾಗ ಕೂತ್ರಿ ಅಂದ್ರ ನಮ್ಮಂತರ ಯಾವ್ರವ್ರಿ ನಾವು ಒಟ್ಟಾದವ್ರಿ ಯಾರ ಪೈಕಿ ಹುಡುಗರ ಪೈಕಿ. ನಿಮ್ ಕಡೆ ಹೆಂಗ್ ಮಳಿ ಬೆಳಿ? ನಮ್ಮೊಂದು 100 ಕುರಿ ಅದಾರಿ, 10 ಎಕರೆ ಹೊಲ ಐತ್ರಿ, ನಾವು ಬಳ್ಳಾಗ ಇರ್ತೀವಿ, ನಮ್ ಹುಡುಗೊಂದು ಕಣ್ಣೇ ಬೇಕು ನೀವು ಕೇಳ್ತಿದ್ರಿ. ಹೌದ್ ನಾವು ಇಲ್ರಿ ನಾವು ಇಂಥ ಊರಾಗ ಐತಿ ಹೇಳ್ತಿದ್ದೀವಿ. ಹೌದ್ ಆಟೋಮೆಟಿಕ್ ಊರ ಬಂದ್ಬಿಡ್ತದೆ. 10 ಮಿನಿಟ್ನಾಗ 10 ಹುಡುಗರ್ನ ಹೆಸರು ಹೇಳ್ತಿದ್ರು. ಈಗ ಬಸ್ನಾಗ ಹೋಗಿ ಕೂತರಂದ್ರ ಹೌದ್ ನೋಡಿ ಸರ್ಸುದೇ 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 ಸರ್ಸು. ಆ ಮಗ್ಗದಾಗ ಯಾರು ಬಂದು ಕೂತಾರ ಅನ್ನೋದು ಗೊತ್ತಿಲ್ಲ. ಅವ್ ಕಂಡಕ್ಟರ್ ಟಿಕೆಟ್ ಅನ್ನೋಣ ಎತ್ ನೋಡೋದು ಮ್ಯಾಗಿನ ಗೋಣ್ ಮಾಡಿ. ಅದಕ್ಕೆ ಎಲ್ಲ ಹೋಗೈತಿ. ಅದಕ್ಕೆ ನಾವು ಒಳ್ಳೆ ಸಂಸ್ಕಾರ ಆಗಬೇಕು. ಮೊದಲಿನ ಪದ್ಧತಿಯನ್ನ ಹೆಚ್ಚಿಗೆ ಅಳವಡಿಸಿಕೊಡ್ಬೇಕಂತ ಹೇಳಿ ಸಮಾಜ ವಿನಂತಿ ಮಾಡ್ಕೊಂಡ. ಯಪ್ಪ ಕುರಿಯಾವನ ಊಟ ಕುದುರೆಯಂಗಿಲ್ಲ. ಹೌದ್ ಐತೇನ್ರಿ ಯವ್ವ? ನಿಮ್ಮ ತ್ರಾಸ ಹೇಳ್ಬಾರ್ದು ಯವ್ವ. ನಿಮ್ಮ ಭಾಗದ ಮಂದಿ ಐಗಿಳಿ ತೆಲಸಂಗ ಹೊನವಾಡ ಅತನಿ ಅಟಾಳ ಬಾಡಿಗೆ ತುಂಡು ಸಾವಳಿಗೆ ಜಮಖಂಡಿ ತಗರ ಬಗ್ಗೆ ನಮ್ಮ ರೊಟ್ಟಿಗೆ ಸಾವಿರಾರು ಕುರಿ ಮುಂದ ಕುದುರಿನಾಗ ಅಚ್ಚಿ ಕಡೆ ಒಂದು 4 ಮರಿ ಇಚ್ಚಿ ಕಡೆ ಒಂದು 4 ಮರಿ ತಮ್ಮದೊಂದು ಬಗಲಾಗ ಮರಿ. ಹೌದ್ 10 ಕಾಲಾಗ ದೊಡ್ಡ ಚಪ್ಪಲ ತಲೆನಾಗ ದೊಡ್ಡ ಹೆಡಿಗೆ ನಮ್ಮ ಮಗಳ ಗಂಡಿಗೆ ಹಚ್ಚಿ ಹಾಕಿ ಗುಂಡು ಬಡಗಿ ಹಿಡಿದು ಹುಡುಮಾಲಿ ಕುಬ್ಸ ಕೊಟ್ಟು ರಾಡ್ಯಾಗ ರಟ್ಟಿಪಟ್ಟು ಹೊಕ್ಕಾರ. ಹೌದ್ ನಮ್ಮ ಮನ್ಯಾಗ ನಮ್ಮ ಮಗಳಿಗೆ ಗ್ಯಾಸ್ ಅದಾವ ಗ್ಯಾಸ. ಹೌದ್ ಕರೆ ನೆಟ್ಗೆ ರೊಟ್ಟಿ ಮಾಡಕ್ ಬರಂಗಿಲ್ಲ ಅಂತ ಅಡಿಗೆ ಅರಿಯೋದ್ರೊಳಗೆ ಕೆಟ್ಟಗಳಾಗ ಯವ್ವ ನಿಮ್ಮ ಕೈಯಾನ ಅಡಿಗೆ ತಿಂದ್ರೆ ಪಂಚ ಅಮೃತ ತಿಂದಾಗ ನಾವು ವಿನಂತಿ ಮಾಡ್ತೀವಿ. ಹೌದ್ ಯಾಕಂದ್ರೆ ನಾವು ಸಾಕಷ್ಟು ಕುರಿಯಾಗ ಕರೆಸಿದ್ರು ಹೋಗಿವಿ. ನಾವು ಬಳ್ಳಾರಿ ಭಾಗದೊಳಗೆ ಒಂದು 100 ಕಾರ್ಯಕ್ರಮ ಮಾಡಿವಿ. ಯವ್ವ ಇನ್ನೊಮ್ಮೆ ನಿಮ್ ಕೈಯಾನ ತಿನ್ನುವಾಗ ಆಗೈತ. ಹಸಿ ಖಾರ ಪುಂಡಿ ಪಲ್ಲಿ ನಿಮ್ ಕೈ ರೊಟ್ಟಿ ನಿಮ್ ರೊಟ್ಟಿ ತಿಂದ್ರೆ ಮೈಯಾನ ಜಡ್ಡ ತಾನೇ ಹಗರಾಗ ತಾನೇ ಹಗರಾಗ. ಹೌದಲ್ರಿ? ಅದಕ್ಕೆ ಒಂದು ಸಣ್ಣ ಚಾಲ ಇದಕ್ಕ ಸಿಂಧೂರ್ ಲಕ್ಷ್ಮಣ್ ಹಾಡಿಲ್ಲ ಅವ್ರ. ಇವ್ರೇ ರಾಜಸ್ಥಾನ ಅಂಗಡಿ ಅಂತ ಹೇಳ್ಯಾರ. ನೀವು ರಾಜಸ್ಥಾನ ಅಂಗಡಿ ಇದ್ದವ್ರು ಕೇಳ್ತೀರ ಏನ್ ಅವ್ರ ಪಾರ್ಟಿಯಾಗಿ ಸುಮ್ಕೊಂಡಿರ್ತೀರ? ಕಕ್ಕ ನೀವು ಹಿರಿಯರಿದ್ರಿ, ರಾಜಸ್ಥಾನ ಅಂಗಡಿ ಐತೆ ಅಂದ ಅವ್ರದು. ಮತ್ತ ಅವ್ರಿಗೆ ಸಿಂಧೂರ್ ಲಕ್ಷ್ಮಣ್ ಹಾಡ್ಬೇಕು ಅಂದ, ಇಲ್ಲಿಗೆ ಮಾರ್ಗ ಹಾಡ್ಬೇಕು ಅಂದ. ಹೌದಿಲ್ಲ? ನಾ ಈಗ ಹೆಣ್ಣಿನ ಪಾರ್ಟಿ ಹಿಡಿದೀನಿ, ಹೆಣ್ಣಿನಿಂದ ಹೆಣ್ಣು ಹುಟ್ಟಿದ ಹಾಡ್ತೀನಿ. ನಿಮ್ಮ ಅಪ್ಪ ಸಂಬಂಧ ಇಲ್ಲ. ಪಾರ್ವತಾದೇವಿ ಮುಖದಿಂದ ಯಾರು ಹುಟ್ಟ್ಯಾರಂದ್ರೆ ಲಾಯ ಹುಟ್ಟಿ ಬಂದ. ಆ ಲಾಯವನ ಮ್ಯಾಗ ಚಾಲ ಹೆಣ್ಣು ಮಗಳಿಂದ ಹೆಣ್ಣು ಮಗಳ ಹುಟ್ಟಿದ ಹಾಡಿನಿ. ಮುಂದಿನ ಸಂಡೆ ಗಂಡಿಂದ ಹಿಡಿದಿರಿಲ್ಲ, ಗಂಡದಿಂದ ಗಂಡು ಹುಟ್ಟಬೇಕು. ನಮ್ಮ ಸಂಬಂಧ ಇರಬಾರ್ದು ಅಂತ ಹಾಡ ಹಾಡ್ಬೇಕಂತ ಹೇಳಿ ಅದಕ್ಕೆ ಕಲ್ಮೇಶ್ವರಿಗೆ ಅಂತೀನಿ. ಸಿಂಧೂರ್ ಲಕ್ಷ್ಮಣ್ ಹಾಡ್ಲೋ, ಏನ್ ದೇವ್ರ ಹಾಡ್ಲೋ, ಏನ್ ಅಧ್ಯಾತ್ಮ ಹಾಡ್ಲೋ, ಏನ್ ಅನುಭವ ಹಾಡು ಹೇಳಿ. ಸಿಂಧೂರ್ ಲಕ್ಷ್ಮಣ್ ಅಂತ ಇವ್ರಿಗೆ ಬರಂಗಿಲ್ಲ ಹಂಗಾತ್ಲ. ಅಲ್ಲ ಹಾತ್ ಸಿಂಧೂರ್ ಲಕ್ಷ್ಮಣ ನೀನಂದ ಕಂಪನಿ ಮಾಲಕ್ ಏಟ್ ಕಟ್ ಮಾಡವ್ ಇಲ್ಲ ಸುಮ್ಮ ಅದ್ರ ಸಣ್ಣ 500 200 100 ಒಟ್ಟು ಲಮಾನ್ಯಕರಿಗೆ ಕಟ್ ಮಾಡಿ ಒಟ್ಟು ಹೆಸರಾಗ್ಬೇಕು ಒಮ್ಮೆ. ಮುಂಜಾನೆ ಹೇಳ್ತಾ ಅಂತ ಅವನು ಈಗ ನಮ್ಗೆ ಕಟ್ ಮಾಡ್ರಿ, ಇನ್ನೊಂದು ಬ್ಯಾಡಕಾಗಿ ಎಲ್ಲ ಹಾರ ನಮ್ಗೆ ಕಟ್ ಮಾಡ್ರಿ ಯಾಕ್ರಿ